ಹೆಂಗೆ ಅಂದರೆ ಕುಷ್ಕ ಟೈಪ್ ಮಾಡಿದ್ದು ನಾನು, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ. ಮತ್ತೆ ನಾನು ಈ ಮೆಥಡ್ನ ಯಾಕೆ ಈ ಥರ ಮಾಡಿದೆ ಅಂತ ಹೇಳಿದ್ರೆ, ನನ್ನ ಮಗನ ಕಬಾಬ್ ಮಾಡ್ಕೊಳ್ಬೇಕಾಗಿತ್ತಂತೆ, ಬೇಡ ಕಣಪ್ಪ ಅಂದೆ. ಅದಕ್ಕೋಸ್ಕರ ಮುಗಿಸ್ಕೊಂಡು ಮಲ್ಕೊಂಡಿದ್ದಾನೆ. ಕಮೆಂಟ್ ಮಾಡಿದ್ರಿ, ನಿಖಿತಾ ನೀವು ಖಂಡಿತ ಇದೇ ಸ್ಯಾರಿ ತಗೊಂಡಿರ್ಬೇಕು, ಅಂದ್ರೆ ಯಾವ್ದು ನೆವಿ ಬ್ಲೂ ವೇರ್ ಮಾಡಿದ್ನಲ್ಲ ಅದು ತಗೊಂಡಿರ್ಬೇಕು ಅಂತ. ಯಾಕಂದ್ರೆ ನನ್ನ ಫೇವ್ರೆಟ್ ನೆವಿ ಬ್ಲೂ ಆಗಿರೋದ್ರಿಂದ ನಿಜವಾಗ್ಲೂ ತುಂಬಾ ಚೆನ್ನಾಗಿ, ನಾವು ಕೈಯಲ್ಲಿ ಬಿಡಿಸೋದಕ್ಕಿಂತ ತುಂಬಾ ಚೆನ್ನಾಗಿ ಇದು ಬೀಳ್ತಾ ಇದೆ ಕಾಳೆಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ನಾನು ಶುರು ಮಾಡ್ತಾ ಇದ್ದೀನಿ. ಸೊ ಬನ್ನಿ, ಇವಾಗ ಎಲ್ಲ ಕೆಲಸ ಮುಗೀತು, ಟೋಟಲ್ ಆಗಿ ಎಲ್ಲ ಕೆಲಸ ಮುಗೀತು. ಅಂಡ್ ಇವಾಗ ನಾನು ಎಗ್ ರೈಸ್ ಮಾಡಿದ್ದೀನಿ, ಒಂಥರ ಡಿಫ್ರೆಂಟ್ ಆಗಿ ಮಾಡಿದ್ದೀನಿ. ನಾರ್ಮಲ್ ಆಗಿ ಒಂಥರ ಮಾಡ್ತಾ ಇದ್ದೆ, ಇವತ್ತೇ ಒಂಥರ ಮಾಡಿದ್ದೀನಿ. ಅದು ವಿಜುವಲ್ ಆಗಿ ತಣ್ಣಗಾಗಿದೆ. ಸೊ ಇವಾಗ ಚೆಕ್ ಮಾಡಬೇಕು ಎಲ್ಲ ಕೆಲಸ ಆದ್ಮೇಲೆ. ಫಸ್ಟು ಅಂದರೆ ಸ್ನಾನಕ್ಕೆ ಹೋಗಕ್ಕೆ ಮುಂಚೆ ಎಲ್ಲ ಮಾಡಿಟ್ಟು ಹೋದೆ, ಆಮೇಲೆ ಬಂದ್ಮೇಲೆ ಎಲ್ಲ ಕೆಲಸ ಮುಗಿಸಿ ಇವಾಗ ನೋಡಬೇಕು. ಮತ್ತೆ ಅದು ಹೇಗೆ ಮಾಡಿದೆ ಅನ್ನೋದನ್ನ ಫಸ್ಟ್ ನೋಡ್ಕೊಂಡು ಬನ್ನಿ, ಆಮೇಲೆ ಅದು ಹೇಗೆ ಬಂದಿದೆ ಅನ್ನೋದನ್ನ ತೋರಿಸ್ತೀನಿ. ಸಿಂಪಲ್ ಆಗಿ ಮಧ್ಯಾಹ್ನ ಊಟಕ್ಕೆ ಅಂತ ಇವಾಗ ಪ್ರಿಪೇರ್ ಮಾಡಿದ್ದೀನಿ ಅಷ್ಟೇನೆ. ಸೊ ಮತ್ತೆ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ಯಾರಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಎಣ್ಣೆ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೀನಿ, ಒಂದು 4 ರಿಂದ 5 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ, ಅದಕ್ಕೆ ಚಕ್ಕೆ, 2 ಏಲಕ್ಕಿ, ಚೂರು, ಒಂದೇ 3 ಲವಂಗ, 1 ಈರುಳ್ಳಿನ ಉದ್ದ ಕಟ್ ಮಾಡಿದ್ದನ್ನು ಹಾಕ್ತಾ ಇದ್ದೀನಿ. ಕಾಜು ಹಾಕ್ಬಿಟ್ಟು ಇವಾಗ ನಾನು ಇದಕ್ಕೆ 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಹುರಿದ್ಬಿಟ್ಟು, ಅಂದರೆ ಈರುಳ್ಳಿ ಫ್ರೈ ಆದಮೇಲೆ ಇವಾಗ 2 ಟೊಮೊಟೊ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದನ್ನ ಇವಾಗ ಇದಕ್ಕೆ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಅರಿಶಿನ, ಚಿಲ್ಲಿ ಪೌಡರ್ ಸ್ವಲ್ಪ, ಒಂದು ಅರ್ಧ ಸ್ಪೂನಷ್ಟು ಧನಿಯಾ, ಎಲ್ಲ ಒಂದು ಅರ್ಧ ಸ್ಪೂನಷ್ಟೇ ಹಾಕ್ತಾ ಇದ್ದೀನಿ ಅಷ್ಟೇ. 1 ಟೈಮಿಗೆ ಇಬ್ಬರಿಗಾಗೋಂಗೆ ಮಾಡ್ತಾ ಇರೋದು, ಅದರಿಂದ ಎಲ್ಲ ಒಂದು ಸ್ವಲ್ಪ ಮಾಡ್ತಾ ಇದ್ದೀನಿ. 1 ಈರುಳ್ಳಿ, ಒಂದು ಚಿಕ್ಕದು 2 ಟೊಮೊಟೊ ಈ ರೀತಿ ಹಾಕಿ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಚಿಕನ್ ಮಸಾಲ ಹಾಕ್ತಾ ಇದ್ದೀನಿ. ಇದನ್ನ ಹುರಿದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಟೊಮೊಟೊ ಎಲ್ಲ ಬೆಂದಿದೆ ಚೆನ್ನಾಗಿ. ಇವಾಗ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಕುದಿ ಬರಲಿ ಇದು. ಇವಾಗ ಇದು ಕುದೀತಾ ಇದೆ ನೀರು. ಇವಾಗ ಇದಕ್ಕೆ ಒಂದೊಂದೇ ಮೊಟ್ಟೆ ಹೀಗೆ ಸೈಡಲ್ಲಿ ಬೇಯಲಿಕ್ಕೆ ಹಾಕ್ತಿದ್ದೀನಿ. ಇವಾಗ ನೋಡಿ, ಎಲ್ಲ ಮೊಟ್ಟೆನೂ ಇಲ್ಲಿ 4 ಮೊಟ್ಟೆ ಹಾಕಿದ್ದೀನಿ ನಾನು. ಇದೊಂದು ಸ್ವಲ್ಪ ಬೇಯಲಿ ಹಾಗೇನೆ ಫ್ರೆಂಡ್ಸ್. ಇವಾಗ ಪ್ಲೇಟ್ ಮುಚ್ಚಿಟ್ಟಿದೆ, ಓಪನ್ ಮಾಡ್ತಾ ಇದ್ದೀನಿ. ಇವಾಗ ಮೊಟ್ಟೆ ಅರ್ಧ ಇಲ್ಲೇನೆ ಬೆಂದಿದೆ. ಇದಕ್ಕೆ ಇವಾಗ ಅಕ್ಕಿ ಹಾಕ್ತಾ ಇದ್ದೀನಿ. 1 ಗ್ಲಾಸಷ್ಟು ಅಕ್ಕಿ ಅಷ್ಟೇ ಹಾಕ್ತಾ ಇರೋದು. ಇದಕ್ಕೆ ನೀರು ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೇನೆ. ಆವಾಗಲೇ ಆಲ್ರೆಡಿ ಅರ್ಧ ಗ್ಲಾಸ್ ಹಾಕಿದ್ವಿ, ಅರ್ಧ ಗ್ಲಾಸ್ ಮೇಲೆ ಜಾಸ್ತಿನೇ ಇತ್ತು. ಇವಾಗ ನಿಧಾನಕ್ಕೆ ಹೀಗೆ ತಿರುಗಬೇಕು. ಇವಾಗ ಇದಕ್ಕೆಲ್ಲ ಮಿಕ್ಸ್ ಮಾಡಿ ಇದೆಲ್ಲ. ಇವಾಗ ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ತಾ ಇದ್ದೀನಿ, ಡ್ರೈ ಮೆಂತ್ಯ ಸೊಪ್ಪು. ಇಷ್ಟೇ. ಉಪ್ಪು ಸೊಪ್ಪೆಲ್ಲ ಕರೆಕ್ಟ್ ಇದೆಯಾ ನೋಡಿ ಚೆಕ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ 1 ವಿಸಿಲ್ ಕೂಗಿಸಿದ್ರೆ ರೆಡಿ ಆಗತ್ತೆ. ಯಾವತ್ತೂ ಆಗಲಿ ಗ್ಯಾಸ್ ಫ್ಲೇಮ್ ಮೀಡಿಯಂ ಫ್ಲೇಮ್ನಲ್ಲೇ ಇರಬೇಕು. ನಾವೇನು ತಳ ಇಟ್ಟಿರ್ತೀವಿ ಕುಕ್ಕರು, ಈ ತಳಕ್ಕಿಂತ ಜಾಸ್ತಿ ಇರಬಾರ್ದು. ಆವಾಗಲೇ ಕುಕ್ಕರ್ ಎಲ್ಲ ಹಾಳಾಗೋದು. ಸೊ ಇವಾಗ ನಾನು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟಿದ್ದೀನಿ, ಒಂದೇ ವಿಷಲ್ ಅಷ್ಟೇ ಹಾಕ್ಸೋದು.
ಓಕೆ ಫ್ರೆಂಡ್ಸ್, ಇವಾಗ ಒಂದು ವಿಜಿಲ್ ಆಗಿದೆ, ಆಗಲೇ ಆಯಿತು, ಒಂದು ಅರ್ಧ ಗಂಟೆ ಹತ್ರ ಆಯಿತು. ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ಎಗ್ ರೈಸ್ ಯಾವ ರೀತಿ ಬಂದಿದೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಹೆಂಗೆ ಅಂದರೆ ಕುಷ್ಕ ಟೈಪ್ ಮಾಡಿದ್ದು ನಾನು, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ. ಮತ್ತು ನಾನು ಈ ಮೆಥಡ್ನ ಯಾಕೆ ಈ ಥರ ಮಾಡಿದೆ ಅಂತ ಹೇಳಿದ್ರೆ, ಆಮೇಲೂ ಕೂಡ ಮೊಟ್ಟೆ ಬಿಡ್ಬೋದಾಗಿತ್ತು. ನಾನು ಏನಕ್ಕೆ ಮಾಡಿದೆ ಅಂದರೆ, ಸೊ ಮೊಟ್ಟೆ ಹಾಗೆ ಉಂಡೆ ಥರ ಒಂದೇ ಕಡೆ ನೋಡಿ ಹೇಗಿದೆ, ಉಂಡೆ ಮೊಟ್ಟೆ ಥರನೇ. ಸೊ ಈ ರೀತಿ ಇರಬೇಕು ಅಂದ್ಬಿಟ್ಟು ನಾನು ಎಲ್ಲೂ ಮಿಕ್ಸ್ ಆಗಬಾರ್ದು ಅಂದ್ಬಿಟ್ಟು ನಾನು ಆ ರೀತಿ ಮಾಡಿದೆ. ಸೊ ಜಾಸ್ತಿ ಮಿಕ್ಸ್ ಮಾಡೋದೇನು ಬೇಡ, ಆಮೇಲೆಲ್ಲ ಮತ್ತೆ ಒಡೆದೋಗ್ಬಿಡುತ್ತೆ. ಅದರಿಂದ ಹಾಗೆ ಇವಾಗ ಹಾಕೊಂಡು ತಿನ್ನೋದು. ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿ ಮೊಟ್ಟೆ ಹಾಗೆ ಇದೆ ಅಂತ. ಫ್ರೆಂಡ್ಸ್ ನೋಡಿ, ಮಧ್ಯಾಹ್ನದ ಊಟ ರೆಡಿ ಆಗಿದೆ. ಸೂಪರ್. ಎಗ್ ಕುಷ್ಕ ಅಂತನಾದ್ರೂ ಹೇಳ್ಬೋದು, ಇಲ್ಲ ಎಗ್ ರೈಸ್ ಅಂತನಾದ್ರೂ ಹೇಳ್ಬೋದು, ಇಲ್ಲ ಎಗ್ ಬಿರಿಯಾನಿ ಅಂತನಾದ್ರೂ ಹೇಳ್ಬೋದು. ಸೊ ನಂಗೆ ಆಗಲೇ ನೋಡ್ತಿದ್ದಂಗೆ ಬಾಯಲ್ಲಿ ನೀರು ಬರ್ತಿದೆ, ಊಟ ಮಾಡಬೇಕು, ಹೊಟ್ಟೆ ಹಸುವಾಗಿರೋದಕ್ಕೂ ಅದಕ್ಕೂ. ಸೊ ಊಟ ಮಾಡ್ಕೊತೀನಿ, ಹೇಗೆ ಬಂದಿದೆ ಅನ್ನೋದನ್ನ ಹೇಳ್ತೀನಿ. ಈ ಥರ ಪಲಾವ್ ಎಲ್ಲ ಏನಂದರೆ ಬಿಸಿ ಬಿಸಿ ಇರುವಾಗಲೇ ತಿಂದ್ರೇ ಮಜಾ. ಆದ್ದರಿಂದ ನಿಜವಾಗ್ಲೂ ಎಷ್ಟು ಯಮ್ಮಿಯಾಗಿ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಖಂಡಿತ ಇದನ್ನು ಟ್ರೈ ಮಾಡಿ, ಆಮೇಲೆ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ. ನನ್ನ ಮಗನ ಕಬಾಬ್ ಮಾಡ್ಕೊಳ್ಬೇಕಾಗಿತ್ತಂತೆ, ಬೇಡ ಕಣಪ್ಪ ಅಂದೆ. ಅದಕ್ಕೋಸ್ಕರ ಮುಗಿಸ್ಕೊಂಡು ಮಲ್ಕೊಂಡಿದ್ದಾನೆ. ಆಮೇಲೆ ಹೊಟ್ಟೆ ಹಸುವಾದ್ರೆ ಆಟೋಮೆಟಿಕ್ಕಾಗಿ ಅವನೇ ಎದ್ದು ಹಾಕೊಂಡು ಊಟ ಮಾಡ್ತಾನೆ. ತಿನ್ನಲ್ವಾ? ಸರಿ, ಓಕೆ, ಬೇಡ, ನಾನೇ ತಿಂತೀನಿ 2 ಟೈಮ್ನು. ಸೂಪರ್ ಆಗಿದೆ. ಅದಕ್ಕೆ ಫುಲ್ ಕುಕ್ಕರ್ ನಾನೇ ತಿಂತೀನಿ. ನಾರ್ಮಲ್ ಆಗಿ ಬೇರೆಯವ್ರು ಮಾಡಿದ್ದು ನಮ್ಗೆ ಇಷ್ಟ ಆಗುತ್ತೆ, ನಾವು ಮಾಡಿದ್ದು ನಮ್ಗೆ ಇಷ್ಟ ಆಗಲ್ಲ ಅಂತ ಹೇಳ್ತಾರೆ. ಅದು ನಿಜ. ಆದರೆ ಕೆಲವೊಂದು ಟೈಮ್ ನನ್ನ ಅಡುಗೆಗಳು ನಾನು ಮಾಡೋದೇ ನನಗೆ ಇಷ್ಟ ಆಗುತ್ತೆ. ಈ ಥರ ಎಲ್ಲ ಇರೋವಂಥವನ್ನೆಲ್ಲ ಬೇರೆಯವ್ರು ಮಾಡಿದ್ದನ್ನ ತಿನ್ನೋದಕ್ಕಿಂತ ಕೆಲವೊಂದು ಐಟಮ್ ನಾನು ಮಾಡಿದ್ದು ನನಗೆ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ. ತಿನ್ನೋದಕ್ಕೆ ಅದೃಷ್ಟ ಇಲ್ಲ, ಏನು ಮಾಡೋಕ್ಕಾಗುತ್ತೆ ಅಲ್ವಾ? ಈ ಥರ ಎಲ್ಲ ಊಟ ಮಾಡೋದಕ್ಕೂ ಅದೃಷ್ಟ ಬೇಕು. ನೋಡಿ ಮುಗಿಸ್ಕೊಂಡು ಹೆಂಗೆ ಕೂತ್ಕೊಂಡಿದ್ದಾನೆ ನೋಡಿ ಇಲ್ಲಿ. ಈ ಥರ ಎಲ್ಲ ಆಪರ್ಚುನಿಟಿ ಎಲ್ರಿಗೂ ಸಿಗಲ್ಲ ಅಲ್ವಾ? ನಾನೇ 2 ಟೈಮ್ ಇವಾಗ ತಿಂದು ಮತ್ತೆ ನೈಟ್ಗೂ ಇಟ್ಕೊಂಡು ನಾನು ಒಬ್ಬಳೇ ತಿಂತೀನಿ. ಓಕೆ ಫ್ರೆಂಡ್ಸ್, ನಾನು ಮತ್ತೆ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅವಾಗ ಫಸ್ಟ್ ಊಟ ಮಾಡ್ಕೊಂಡ್ಬಿಡ್ತೀನಿ. ನಮ್ಮ ಸಾಹೇಬ್ರು ಇವಾಗ ಹಾಕ್ಕೊಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಇವಾಗ ನಮ್ಮ ಸಾಹೇಬ್ರಿಗೆ ಹಾಕ್ಕೊಡ್ತಾ ಇದ್ದೀನಿ. ಮತ್ತು ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ಮಕ್ಕಳಿಗೆ ಜಾಸ್ತಿ ನನ್ಗೆ ಅನುಭವಕ್ಕೆ ಬಂದಿರೋದು ಇದು. ಮಕ್ಕಳಿಗೆ ಆದಷ್ಟು ಏನಂದ್ರೆ ಅವ್ರು ಊಟ ಮಾಡಲ್ಲ ಅಂತ ಹೇಳಿದಾಗ ಫೋರ್ಸ್ ಮಾಡಬೇಡಿ. ತಗೋ ಬಾ ಇಲ್ಲಿ ಯಶಿ, ಬಾ ಚಿನ್ನು, ಇಲ್ಲಿ ಬಾ, ಡೈನಿಂಗ್ ಟೇಬಲ್ ಮೇಲೆ ಬಾ ಚಿನ್ನು. ಏನಕ್ಕಪ್ಪ ನಿಂಗೆ ಊಟ ಬೇಡ? ರಕ್ಷಿ, ಚಿನ್ನು, ಸ್ವೀಟಿ, ಕರಿ ಮುದ್ದು, ಇಲ್ಲೋಡು. ಹೋಗಮ್ಮ ಸುಮ್ಮನೆ. ನೋಡಿದ್ರಲ್ಲ? ಸೊ ನಮ್ಮನೆಯಲ್ಲಿ ಸೌಂಡ್ ಕಮ್ಮಿ ಮಾಡಿ ರಕ್ಷಿ. ನಮ್ಮನೆಯಲ್ಲಿ ಹೀಗೆ ನಡೀತಾ ಇರತ್ತೆ. ಸೊ ಎಲ್ಲರ ಮನೆಯಲ್ಲೂ ಇದೆಲ್ಲ ಸಹಜ. ಏನಂದ್ರೆ ಆದಷ್ಟು ಏನಂದ್ರೆ ಮಕ್ಳುಗಳು ಈ ತರ ಎಲ್ಲ ಹಠ ಮಾಡಿದಾಗ, ನನ್ಗಾಗಿರೋ ಎಕ್ಸ್ಪೀರಿಯನ್ಸ್ ಇದು, ಮಕ್ಕಳು ಈ ತರ ಹಠ ಮಾಡಿದಾಗ ಇನ್ನೂ ಫೋರ್ಸ್ ಮಾಡಕ್ ಹೋಗ್ಬೇಡಿ.
ನಾವು ಫೋರ್ಸ್ ಮಾಡಿದಷ್ಟು ಇವ್ರು ಇನ್ನೂ ಹೆಚ್ಕೊಂತಾರೆ. ಅಂದರೆ ನನ್ಗೆ ಇನ್ನೂ ಜಾಸ್ತಿ ಹಠ ಮಾಡೋದು ಆ ಥರ. ನಾನು ತುಂಬ ಹಠ ಮಾಡಿದಷ್ಟು ಅವ್ನು ಹಾಗೆ ಆಡ್ತಾ ಇದ್ದೆ. ಇವಾಗ ಬೇಡ ನೀ ತಿಂದೆ ಹೋದ್ರೆ ಅಷ್ಟ ಆಯ್ತು ಬಿಡು ಅಂದ್ಬಿಟ್ಟು ನಾನು ಹೋಗಿ ಊಟ ಮಾಡ್ತಾ ಇದ್ದೆ. ಇವಾಗ ಲಾಸ್ಟಿಗೆ ಊಟ ಕೊಡಮ್ಮ ಅಂತ ಕೇಳ್ದ. ಇಲ್ಲ ಅಂದರೆ ನನಗೆ ಅದು ಮಾಡಿಕೊಡಿ ಇದು ಮಾಡಿಕೊಡಿ ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದ. ಹೀಗೆ ಇವಾಗ ಟಿ ವಿ ಸೌಂಡ್ ಬೇಕಂತಾನೆ ಟಿ ವಿ ಸೌಂಡ್ ಜಾಸ್ತಿ ಕೊಟ್ಬಿಟ್ಟು ನಾನು ರೇಗೋ ಥರ ಮಾಡೋದು, ಈ ರೀತಿ ಎಲ್ಲ ಅವ್ನು ಸಿಕ್ಕಾಬಟ್ಟೆ ಐಡಿಯಾ ಪ್ಲ್ಯಾನ್ಗಳೆಲ್ಲ ಉಪಯೋಗಿಸ್ತಾನೆ. ನನ್ನ ಹಸ್ಬೆಂಡ್ ಹೇಳ್ಬಿಟ್ಟಿದ್ದಾರೆ, ನೀನು ಜಾಸ್ತಿ ಏನೋ ತಲೆ ಕೆಡ್ಸ್ಕೊಳಕೋಬೇಡ, ಜಾಸ್ತಿ ನಿಂಗೇನಾದ್ರು ಫಸ್ಟ್ರೇಟ್ ಆಗ್ತಾ ಇದ್ದೀನಿ ಅಂತ ಏನಾರು ಅನ್ಸಿದ್ರೆ ನೀನು ಹೊರಗಡೆ ಹೊರಟೋಗು ವಾಕಿಂಗ್ಗೆ, ಇಲ್ಲ ಅಂತ ಹೇಳಿದ್ರೆ ರೂಮ್ಗೆ ಹೋಗ್ಬಿಟ್ಟು ಬಾಗ್ಲಾಕೊಂಡು ಆರಾಮಾಗಿ ರೆಸ್ಟ್ ತಗೋ, ಈ ಥರ ಹೇಳಿದ್ದಾರೆ. ಇಲ್ಲಾಂದ್ರೆ ನನಗೆ ಫೋನ್ ಮಾಡು ಅಂತ ಕೇಳಿದ್ದಾರೆ. ನೋಡಿ ವ್ಲಾಗ್ಸ್ ನೋಡ್ತಾ ಇದ್ದಾನೆ. ವ್ಲಾಗ್ಸ್ ಮಾಡಿ ರಕ್ಷಿತ್ಗೆ ವ್ಲಾಗ್ಸ್ ಮಾಡಕ್ಕೆ ಹೇಳಿ ಅಂತ ಹೇಳ್ತಾ ಇದ್ದೀರಾ. ಸೊ ವ್ಲಾಗ್ಸ್ ಮಾಡೋಕ್ಕೆ ಸಾಹೇಬ್ರಿಗೆ ಇಂಟ್ರೆಸ್ಟ್ ಇಲ್ವಂತೆ. ಸೊ ಅವ್ರು ಯಾವಾಗ ಮಾಡ್ತಾರೆ, ನಾನು ಯಾರಿಗೂ ಫೋರ್ಸ್ ಮಾಡಲ್ಲ. ಅವ್ರಿಗೆ ಯಾವಾಗ ಇಂಟ್ರೆಸ್ಟ್ ಬರುತ್ತೋ ಅವಾಗ ಅವರು ವ್ಲಾಗ್ನ ಮಾಡ್ಕೊಳ್ಳಿ. ಆ್ಯಂಡ್ ನಾನು ರಕ್ಷಿತ್ ರೆಸಿಪೀಸ್ ಚಾನಲ್ಗೆ ರೆಸಿಪೀಸ್ ಹಾಕಬೇಕು. ಸೊ ಇನ್ನೊಂದು 2 ಡೇಸಲ್ಲಿ ಸ್ಟಾರ್ಟ್ ಮಾಡ್ಕೊಳ್ತೀನಿ. ನನಗೆ ಊರಿಂದ ಬಂದಾಗಲಿಂದ ಸ್ವಲ್ಪ ಬ್ಯುಸಿ ಆಗಿದ್ದೆ, ಆದ್ರಿಂದ ನನಗೆ ಯಾವ ರೆಸಿಪೀಸ್ನೂ ರಕ್ಷಿತ್ ಚಾನಲ್ನಲ್ಲಿ ಶೇರ್ ಮಾಡೋಕ್ಕಾಗಿರಲಿಲ್ಲ ಫ್ರೆಂಡ್ಸ್. ರಿಷಿ ಇದ್ರೆ ಒಂದಷ್ಟು ಕಾಮಿಡಿ ಅದು ಇದು ಅಂತ ವ್ಲಾಗ್ಸ್ ಆದ್ರೂ ಹಾಕ್ಬೋದಾಗಿತ್ತು. ಇವಾಗ ಅದು ಕೂಡ ಹಾಕ್ತಾ ಇಲ್ವಲ್ಲ, ಆದ್ರಿಂದ ಸೊ ಓಕೆ, ನಾನು ಒಂದು ಸ್ವಲ್ಪ ಕೆಲಸ ಇದೆ ನನಗೆ, ಅದನ್ನು ಮುಗಿಸ್ಕೊಂಡು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಎಲ್ರಿಗೂ ನಾನು ಯಾವ ಸ್ಯಾರಿ ತಗೊಂಡಿದ್ದೀನಿ ಅನ್ನೋದನ್ನ ಎಲ್ಲರೂ ಕ್ವಶನ್ ಮಾಡಿ ಕೇಳ್ತಾನೆ ಇದ್ದೀರಾ. ನಿಖಿತಾ ಎಲ್ಲಿ ನೀವು ಸ್ಯಾರಿ ತೋರಿಸ್ಲೇ ಇಲ್ಲ ಅಂತ ಕೇಳ್ತಾನೆ ಇದ್ದೀರಾ. ಸೊ ಸ್ಯಾರಿ ತೋರಿಸ್ತೀನಿ ಯಾವ ತಗೊಂಡಿದ್ದೀನಿ ಅಂತ. ಓಕೆ, ಇವಾಗ ಟೀ ಇಟ್ಟಿದ್ದೀನಿ. ರಕ್ಷಿತ್ ಆಟ ಆಡಲಿಕ್ಕೆ ಅಂತ ಹೋಗಿದ್ದಾನೆ. ಇವಾಗಲೇ 5:45 ಕತ್ಲೆ ಆಗ್ತಾ ಬರ್ತಾ ಇದೆ. ಸೊ ಕ್ಲೈಮೇಟ್ ಒಂಥರ ಚೇಂಜ್ ಆಗ್ತಾ ಇದೆ ಇವಾಗ ಎಲ್ಲ. ಸೊ ಮೋಡ ಮುಚ್ಕೊಳಂಗೆ ಕಾಣಿಸ್ತದೆ, ಅಂದರೆ ಬೇಗ ಕತ್ಲೆ ಆಗೋದ್ರಿಂದ ಬೇಗ ಮೋಡ ಮುಚ್ಕೊಳಂಗೆ ಕಾಣಿಸ್ತಾ ಇದೆ. ಸೊ ಬನ್ನಿ ಸ್ಯಾರಿ ತೋರಿಸ್ತೀನಿ, ಯಾವ ಸ್ಯಾರಿ ತಗೊಂಡಿದ್ದೀನಿ ನಾನು ಅಂತ. ತುಂಬಾ ಜನ ವ್ಯೂವರ್ಸ್ ಕಮೆಂಟ್ ಮಾಡಿದ್ರಿ, ನಿಖಿತಾ ನೀವು ಖಂಡಿತ ಇದೇ ಸ್ಯಾರಿ ತಗೊಂಡಿರ್ಬೇಕು, ಅಂದ್ರೆ ಯಾವ್ದು ನೆವಿ ಬ್ಲೂ ವೇರ್ ಮಾಡಿದ್ನಲ್ಲ ಅದು ತಗೊಂಡಿರ್ಬೇಕು ಅಂತ. ಯಾಕಂದ್ರೆ ನನ್ನ ಫೇವ್ರೆಟ್ ನೆವಿ ಬ್ಲೂ ಆಗಿರೋದ್ರಿಂದ, ಮತ್ತೆ ನನ್ನ ಡ್ರೆಸ್ಗಳು ಅಷ್ಟೇನೆ ತುಂಬಾ ನೆವಿ ಬ್ಲೂ ಕಲರ್ ನೀವು ಜಾಸ್ತಿ ನೋಡಿರೋದು, ಸ್ಯಾರಿ ಆಗಿರ್ಬೋದು ಏನಾಗಿರ್ಬೋದು. ಆದ್ರೆ ನಾನು ಯಾವ ಕಲರ್ ಸ್ಯಾರಿ ತಗೊಂಡಿದ್ದೀನಿ ಅನ್ನೋದನ್ನ ಇವಾಗ ತೋರಿಸ್ತೀನಿ. ಸೊ ನಿಮ್ಗೆ ಇಷ್ಟ ಆಗುತ್ತಾ ಅನ್ನೋದನ್ನ ಕೂಡ ನಿಮ್ಗೆ ಕಮೆಂಟ್ ನಲ್ಲಿ ತಿಳಿಸಿ. ಸೊ ಓಕೆ, ನಾನು ತಗೊಂಡಿದ್ದು ಸಂಜಾ ಕ್ರಿಯೇಷನ್ ಇದು ಈ ಸ್ಯಾರಿ. ಇದ್ರ ಹೆಸರೇನು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಇದು ಸಾಫ್ಟಿ ಸಿಲ್ಕ್ ಮ್ಯಾಂಗೋ ಸ್ಯಾರಿ ಅಂತೆ. ಸೊ 2195 ಕರೆಕ್ಟಾ? ಹಾಂ ನೋಡಿ, ಕರೆಕ್ಟಾಗಿ ಇಟ್ಕೊಂಡಿದ್ದೀನ. 2195 ಸ್ಯಾರಿ. ನನಗೆ ಇದು ತುಂಬಾನೇ ಇಷ್ಟ ಆಯಿತು. ಆಕ್ಚುಲಿ ಆಶಾ ಮದುವೆನಲ್ಲಿ ಮನೆಗೆ ಬಂದ್ಮೇಲೆ ಅನ್ಕೋತಾ ಇದ್ದೀನಿ, ಆಶಾ ಮದುವೆನಲ್ಲಿ ಇದೇ ತರ ಸ್ಯಾರಿ ಉಟ್ಕೊಂಡಿದ್ದೆ ಅಲ್ವಾ. ಆದ್ರೆ ಇದು ಗೋಲ್ಡ್, ನನಗೆ ಈ ಮಾವಿನಕಾಯಿ ಬಾರ್ಡರ್ ಬಂದಿರೋದ್ರಿಂದ ತುಂಬಾನೇ ಇಷ್ಟ ಆಯ್ತು. ಆಕ್ಚುಲಿ ನಾನು ಅನ್ಕೊಂಡಿದ್ದು ಪಿಂಕ್ ಕಲರ್ ಸ್ಯಾರಿ ತಗೊಳ್ಳೋಣ ಅಂತ. ಆಮೇಲೆ ನನ್ಗೆ ಪಿಂಕ್ ಕಲರ್ ಸ್ಯಾರಿ ನನಗೆ ಅದು ನೋಡ್ತಾ ನೋಡ್ತಾ ಕಾಣಿಸ್ಲಿಲ್ಲ, ಇದು ಇಷ್ಟ ಆಗ್ಬಿಡ್ತು. ಸೊ ಆಮೇಲೆ ಮನೆಗೆ ಬಂದ್ಮೇಲೆ ನಾನು ವಿಡಿಯೋ ಎಡಿಟಿಂಗ್ ಮಾಡಿ ಆಲೆ ಪಬ್ಲಿಷ್ ಮಾಡಿ ಅವಾಗ ನೋಡ್ತಾ ಇದ್ದೀನಿ, ಅಯ್ಯೋ ನಾನು ಥಿಂಕ್ ಮಾಡಿದ್ದು ಫಸ್ಟಿಗೆ ಪಿಂಕ್ ಕಲರ್ ಸ್ಯಾರಿ ಅಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇರ್ಲಿ ಬಿಡಿ, ಇದು ಒಂಥರ ಚೆನ್ನಾಗಿದೆ. ಸಮನೆಗೆ ಸ್ವಲ್ಪ ರಿಚ್ ಆಗಿ ಕಾಣಿಸುತ್ತೆ ಈ ಸ್ಯಾರಿ ವೇರ್ ಮಾಡಿದಾಗ. ನಂಗೆ ತುಂಬಾ ಇಷ್ಟ ಆಯ್ತು ಈ ಸ್ಯಾರಿ. ನೋಡ್ಬೋದು ನೀವು, ಮಾವಿನಕಾಯಿ ಬಾರ್ಡರ್ ಇದೆ. ನಾನು ಎಲ್ರು ಕೇಳ್ತಾ ಇರ್ತೀರಾ, ನಿಖಿತಾ ನೀವು ರೇಷ್ಮೆ ಸೀರೆ ತಗೊಳಲ್ವಾ, ರೇಷ್ಮೆ ಸೀರೆ ಕಲೆಕ್ಷನ್ಸ್ ತೋರಿಸಿ ಅಂತ. ನಿಜವಾಗ್ಲೂ ಫ್ರೆಂಡ್ಸ್, ನನ್ನ ಹತ್ರ ರೇಷ್ಮೆ ಸೀರೆಗಳು ನಿಜವಾಗ್ಲೂ ಇಲ್ಲ. ಯಾಕೆ ಅಂದ್ರೆ ನನ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಸ್ಯಾರಿ ಮೇಲೆಲ್ಲ. ಮತ್ತೆ ನಾನು ತುಂಬಾ ಬಜೆಟ್ ಇಟ್ಕೊಂಡು ಸ್ಯಾರಿನಲ್ಲೆಲ್ಲ ಹೋಗೋದು ಇಲ್ಲ ನಾನು. ನೋಡಿ ಗೊತ್ತಾಯ್ತಲ್ಲ ಯಾವ ಸ್ಯಾರಿ ಅಂತ ತೋರಿಸ್ತಾ ಇದ್ದೀನಿ. ಇನ್ನೊಂದು ಸ್ಯಾರಿ ಸಾಫ್ಟ್ ಸಿಲ್ಕ್, ಇದು ವೇರ್ ಮಾಡಿದೀವಿ ಅಂತ ಗೊತ್ತೇ ಆಗೋದಿಲ್ಲ. ಇದೆಲ್ಲ ಹೇಗೆ ಗೊತ್ತಾ, ಹೀಗೆ ಅನ್ಸುತ್ತೆ. ಆದ್ರೆ ಇದೆಲ್ಲ ರೆಡಿ ಆದಾಗ ನಾವು ವೇರ್ ಮಾಡಿ ರೆಡಿ ಆಗ್ತೀವಲ್ವಾ, ಆವಾಗ ಚೆನ್ನಾಗಿ, ನನ್ನ ಪ್ರಕಾರ ಇದು ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಇದು ನಾನು ಅದು ನೋಡ್ತಿದ್ದಾಗೇನೆ ನನಗೆ ಗೊತ್ತಾಗ್ಬಿಡುತ್ತೆ ಅದು ಚೆನ್ನಾಗಿ ಕಾಣಿಸುತ್ತೆ ನಿಜವಾಗ್ಲೂ ಅನ್ನೋದು. ಅದೊಂದು ಜ್ಞಾನ ಕೊಟ್ಟಿದ್ದಾರೆ ದೇವ್ರು ನನಗೆ. ಸೊ ಈ ಸಾರಿ ನೀವೆಲ್ಲರೂ ಗೆಸ್ ಮಾಡಿದ್ ನಿಜ ಫ್ರೆಂಡ್ಸ್. ಏನಂದ್ರೆ ನಿಖಿತಾ ನೀವು ನಿಜವಾಗ್ಲೂ ನೆವಿ ಬ್ಲೂ ತಗೊಂಡಿರ್ಬೇಕು ಅಂತ ಎಷ್ಟು ಕಮೆಂಟ್ಸ್, ಅಂದ್ರೆ 100ಗೆ 99%
ವ್ಯೂವರ್ಸ್ ನನಗೆ ನೆವಿ ಬ್ಲೂ ತಗೊಂಡಿದ್ದೀರಾ ಅಂತಾನೆ ಹೇಳಿದ್ದು. ಎಸ್, ನೀವು ಹೇಳಿದ್ ನಿಜವಾಗ್ಲೂ ಕರೆಕ್ಟ್. ಆದರೆ ನಾನು ನೆವಿ ಬ್ಲೂ ತಗೊಳ್ತಾ ಇದ್ದೆ. ಏನಕ್ಕೆ ತಗೊಳ್ಳಿಲ್ಲ ಅಂದರೆ, ಆಲ್ರೆಡಿ ನಾನು ಊರಿಂದ ನೆವಿ ಬ್ಲೂ ನೋಡಿ, ನಮ್ಮ ಭದ್ರಾವತಿಯಿಂದ ಗೌರಿ ಹಬ್ಬದಲ್ಲಿ ನೆವಿ ಬ್ಲೂ ಸ್ಯಾರಿ ತಂದ್ಬಿಟ್ಟಿದ್ದಿ ನೋಡಿ. ನನ್ನ ರೆಗ್ಯುಲರ್ ವ್ಯೂವರ್ಸ್ ಇದ್ರೆ ನಿಮಗೆ ಗೊತ್ತಿರತ್ತೆ. ಸೊ ನೋಡಿ, ಸೇಮ್ ಬಾರ್ಡರೇ ಇಲ್ಲಿ. ಅದು ಸ್ವಲ್ಪ ದೊಡ್ಡ ಬಾರ್ಡರ್ ಇತ್ತು ಅನ್ಸುತ್ತೆ, ಇನ್ನು ದೊಡ್ಡ ಬಾರ್ಡರು, ಇದು ಚಿಕ್ಕ ಬಾರ್ಡರ್ಲಿ ಸೇಮ್ ಸ್ಯಾರಿ. ಆದ್ರಿಂದ ನಾನು ತಗೊಳ್ಳಿಲ್ಲ. ಇದೇನಂತ ಇದು, ಲೆನಿಂಜರಿ ಬುಟ್ಟ ಅಂತೆ, ಕ್ರಿಶಿಯ ಲೆಲಿಂಜರಿ ಬುಟ್ಟ ಸ್ಯಾರಿ ಅಂತೆ. ಸೊ ಇದಿಲ್ಲ ಅಂದಿದ್ರೆ ನಿಜವಾಗ್ಲೂ ನಾನು ನೆವಿ ಬ್ಲೂ ಕಲರ್, ಅಲ್ಲಿದ್ದ ನೆವಿ ಬ್ಲೂ ಕಲರ್ ಸ್ಯಾರಿ ತಗೋತಿದ್ದೆ. ಇದಿದ್ದರಿಂದ ನಾನು ಅದರ ಆಪ್ಷನ್ಗೆ ಹೋಗ್ಲಿಲ್ಲ. ಎಷ್ಟು ಅಂತ ಇದೇ ತರ ಸ್ಯಾರಿ ತೆಗೆದಿಟ್ಕೊಳ್ಳೋದಲ್ವಾ, ಅದಕ್ಕೋಸ್ಕರ. ಸೊ ಇನ್ಫಾರ್ಮ್ ಆಯ್ತಲ್ಲ ಇವಾಗ ನಿಮಗೆ, ಅಂದರೆ ನಾನು ಯಾವ ಸ್ಯಾರಿ ತಗೊಂಡಿದ್ದೀನಿ ಅಂತ. ಒಂದೇ ಸ್ಯಾರಿ ತಂದಿದ್ದು ಇದು. ಓಕೆ, ನೋಡಿದ್ರಲ್ಲ, ತುಂಬಾ ವ್ಯೂವರ್ಸ್ ಕೇಳ್ತಾ ಇದ್ರಿ, ಅದಕ್ಕೋಸ್ಕರ ಇವತ್ತು ಸ್ಯಾರಿ ಯಾವುದು ಅನ್ನೋದನ್ನ ತೋರಿಸ್ದೆ. ಸೊ ಓಕೆ, ಇವಾಗ ಸ್ವಲ್ಪ ಟೀ ಕುಡಿಬೇಕು. ಮತ್ತೆ ಮುಸ್ಕಿನ ಜೋಳ ತಂದಿದ್ದೆ, ಆ ಮುಸ್ಕಿನ ಜೋಳನ ಸ್ವಲ್ಪ ಬಿಡಿಸ್ಬೇಕು. ಲಾಸ್ಟ್ ಟೈಮು ಮೀಶೋನಲ್ಲಿ ನಾನು, ಆಮೇಲೆ ನಾನು ತಂದಿದ್ದ ಬಿಲ್ಲು ಕೂಡ ತೋರಿಸ್ಬಿಡ್ತೀನಿ. ಇದರಲ್ಲಿ ಎಲ್ಲ ಬಿಲ್ ಎಲ್ಲ ಇತ್ತು. ಸೊ ಓಕೆ, ಬನ್ನಿ ಇವಾಗ ಸ್ವಲ್ಪ ಟೀ ಕುಡಿಬೇಕು. ನಾನು ಮಂಡಕ್ಕಿ ಜೊತೆಗೆ ಟೀ ಕುಡಿಬೇಕು. ಇವಾಗ ಚೊಚೋ ಮಾಡೋಣ ಅಂತ ಅನ್ಕೊಂಡೆ, ಆದರೆ ಮಾಡೋಕ್ಕೆ ಆಗಲಿಲ್ಲ. ಸೊ ನನ್ನ ಟೀ ಶರ್ಟ್ಗೆ ಪಟೇಲ ಪ್ಯಾಂಟ್ ಹಾಕೊಂಡಿದ್ದೀನಿ. ನನಗೇನೋ ಒಂಥರ ಕಂಫರ್ಟಬಲ್ ಅನ್ಸುತ್ತೆ ಈ ಟೀ ಶರ್ಟು. ಸ್ವಲ್ಪ ದೊಗ್ಲ ಇರೋದು ಹಾಕೊಂಡ್ರೆ ಒಂದು ಸ್ವಲ್ಪ ಕಂಫರ್ಟಬಲ್ ಅನ್ಸುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ಹಾಕೊಂಡಿದ್ದೀನಿ. ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ನಮಗೆ ಕಂಫರ್ಟಬಲ್ ಆಗೋ ಥರ ಹಾಕೊಂಡ್ರೆ ಬಟ್ಟೆಗಳು ಒಂಥರ ಫ್ರೀ ಅಂತ ಅನಿಸುತ್ತೆ. ನನಗೆ ಯಾವುದೇ ಬಟ್ಟೆಗಳು, ಕುರ್ತಗಳಾದರೂ ಅಷ್ಟೇ ಸ್ವಲ್ಪ ಫ್ರೀ ಅಂತ ಅನಿಸ್ಬೇಕು. ಹಿಡ್ದಂಗೆಲ್ಲ ಹಾಕೊಳ್ಳೋದು ನಂಗೆ ಇಷ್ಟ ಆಗಲ್ಲ. ಸೊ ಟೀ ರೆಡಿ ಇದೆ. ಚೌಚೌ ಮಾಡೋಕ್ಕಾಗಲಿಲ್ಲ ಇವತ್ತು. ಹಿಂಗೆ ಅವಾಗಲೇ ಊಟ ಮಾಡ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೋದ್ನ. ಆಮೇಲೆ ನನಗೆ ಏನೋ ಗೊತ್ತಿಲ್ಲ, ಹಿಂಗೆ ಫೋನ್ ಇಟ್ಕೊಂಡು ಕುತ್ಕೋತು ಅಂತ ಹೇಳಿದ್ರೆ ಏನು ಮಾಡ್ತಾ ಇದ್ದೀನಿ, ಏನು ಬಿಡ್ತಿದ್ದೀನಿ ಅನ್ನೋದ್ರ ಕಡೆ ಗಮನನೇ ಬರೋದಿಲ್ಲ. ಅದಕ್ಕೋಸ್ಕರ ಕರ್ಬೇವು ಸೊಪ್ಪು ಕೇಳ್ತಾ ಇದ್ರಿ, ಹೇಗೆ ಸ್ಟೋರ್ ಮಾಡ್ತೀರಾ ಅಂತ ಒಬ್ರು ವ್ಯೂವರ್ಸ್ ನನಗೆ ಕಮೆಂಟ್ ಮಾಡಿದ್ರು. ನಾನು ಕರ್ಬೇವು ಸೊಪ್ಪು ಈ ಥರ ನೋಡಿ 1 ದಿನ 2 ದಿನ ಈ ರೀತಿನೇ ಇಟ್ಟಿರ್ತೀನಿ ಹೊರಗಡೆನೆ. ಆಮೇಲೆ ಒಂದು ಕವರ್ನಲ್ಲಿ ಹಾಕ್ಬಿಟ್ಟು ಫ್ರಿಡ್ಜಲ್ಲಿ ಇಡ್ತೀನಿ. ಮತ್ತು ಇಷ್ಟೊಂದು ಕರ್ಬೇವು ಸೊಪ್ಪು ಯೂಸ್ ಮಾಡಲ್ಲ ನಾನು. ಅದಕ್ಕೋಸ್ಕರ ಇವತ್ತು ಅಂದ್ಕೊಂಡೆ ಚೋಚೋ ಮಾಡಿಬಿಡೋಣ ನಾನು, ಯಾಕೆಂದರೆ ಜಾಸ್ತಿ ಕರ್ಬೇವು ಸೊಪ್ಪೆ. ಹೆಂಗೆ ಅಂದರೆ ಕರ್ಬೇವು ಸೊಪ್ಪಿನ ಚೋಚೋ ಥರನೇ ಆಗ್ಬಿಡುತ್ತೆ. ಹಾಗೆ ಜಾಸ್ತಿ ಕರ್ಬೇವು ಸೊಪ್ಪು ಹಾಕ್ಬಿಟ್ಟು ಚೋಚೋ ಮಾಡೋಣ ಅಂದ್ಕೊಂಡೆ. ಇವತ್ತು ಇಂಟ್ರೆಸ್ಟ್ ಇಲ್ಲ. ಸೊ ನಾಳೆ ಮಾಡ್ಕೊಳ್ತೀನಿ. ಮಂಡಕ್ಕಿ ಹೇಗೋ ಇರುತ್ತೆ. ನಿನ್ನೆ ಬ್ರೆಡ್ ಮಂಡಕ್ಕಿ ಎಲ್ಲ ತಂದಿದ್ದೆ, ತೋರಿಸ್ಲಿಲ್ಲ ನಿಮಗೆ ನೋಡಿ. ಬ್ರೆಡ್ ತಿಂದ್ಬಿಟ್ಟು ಮಿಲ್ಕ್ ಬ್ರೆಡ್ ತಂದಿದ್ದೆ. ಈ ನೇಲ್ ಪಾಲಿಶ್ ಯಾಕೋ ನಂಗೆ ಸೆಟ್ ಆಗ್ತಲ್ಲ, ಏನೋ ಒಂಥರ ಹಿಂಸೆ ಆಗ್ತಾಯಿದೆ. ತೆಗಿಬೇಕು ಫಸ್ಟು ಈ ನೇಲ್ ಪಾಲಿಶ್ನ. ಎಲ್ಲ ನೋಡಿ ಮಂಡಕ್ಕಿ, ಇದನ್ನು ಅಷ್ಟೇ ಈ ರೀತಿ ತಿಂದ್ಬಿಟ್ಟು ಪ್ಯಾಕ್ ಮಾಡಿ ಇಟ್ಟಿದ್ವಿ. ಇವಾಗ ಅಡುಗೆ ಮಾಡಬೇಕು. ಏನು ಅಡುಗೆ ಮಾಡಬೇಕಂತ ತಲೆ ಓಡ್ತಾ ಇಲ್ಲ. ಫಸ್ಟು ಟೀ ಕುಡಿದು ಮೈಂಡ್ ಫ್ರೆಶ್ ಮಾಡಿಕೊಂಡು ಆಮೇಲೆ ಸ್ಟಾರ್ಟ್ ಮಾಡ್ಕೊತೀನಿ. ಆಮೇಲೆ ಆ ಮುಸ್ಕಿನ ಜೋಳ ಬಿಡಿಸ್ಬೇಕು. ಲಾಸ್ಟ್ ಟೈಮು ಮುಸ್ಕಿನ ಜೋಳ ಬಿಡಿಸೋದು ಎಲ್ಲಿ ಇಟ್ಟೆ, ಇದರಲ್ಲಿ ಹೇಗೆ ಬಿಡಿಸ್ಬೋದು ಅನ್ನೋದು ನೋಡಬೇಕು ನೋಡಿ. ಈಗಿಂತ ಫಸ್ಟ್ ನೀವು ತೋರಿಸಿ ಆಮೇಲೆ ಇದ್ರ ಬಗ್ಗೆ ರಿವ್ಯೂ ಕೊಡಿ ಅಂತ ಕೇಳಿದ್ರಿ ತುಂಬ ಜನ ಕಸ್ಟಮರ್ಸ್ ಅನ್ನೋದೇ ಬರ್ತಿ ವ್ಯೂವರ್ಸ್. ಸೊ ಅದಕ್ಕೋಸ್ಕರ ಇದನ್ನ ಬೇಡಿಸ್ತಾ ಹಾಗೆ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫಸ್ಟು ಟೀ ಕುಡಿದ್ಬಿಡ್ತೀನಿ. ನಿಮಗೆ ಇದು ಡಿಫ್ರೆಂಟ್ ಅಂತ ಅನ್ನಿಸ್ತಾ ಇರಬೇಕಲ್ವಾ? ತುಂಬ ಜನರಿಗೆ ಗೊತ್ತಿರುತ್ತೆ, ಕಾಫಿ ಆಗಲಿ ಟೀ ಆಗಲಿ ಅದರೊಳಗಡೆ ಮಂಡಕ್ಕಿ ಹಾಕೊಂಡು, ಪ್ಲೇನ್ ಮಂಡಕ್ಕಿ ಚೋಚೋ ಹಾಕಿಲ್ಲ ಅದನ್ನು ಹಾಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಇನ್ನೊಂದು ನಾರ್ಮಲ್ ಆಗಿ ಮಂಡಕ್ಕಿ ತಿಂತ ಕಾಫಿ ಕುಡಿದ್ರೂ ಚೆನ್ನಾಗಿರುತ್ತೆ. ಒಬ್ರೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ರೊಬ್ರಿಗೆ ಇಷ್ಟ ಆಗಲ್ಲ. ಕೆಲವರು ಮಂಡಕ್ಕಿ ಖಾರ ಅಂದರೆ ಸಪ್ರೇಟಾಗೇ ತಿಂತಾರೆ, ಸಪ್ರೇಟಾಗಿ ಕಾಫಿ ಕುಡಿತಾರೆ. ಕೆಲವರು ಜೊತೆನಲ್ಲಿ ತಿಂತಾರೆ, ಕೆಲವರು ಈ ರೀತಿ ಹಾಕೊಂಡು ತಿಂತಾರೆ. ನಾನು ಜೊತೆನಲ್ಲಿ ಕಾಫಿ ಜೊತೆನಲ್ಲಿ ತಿಂತೀನಿ. ಆ್ಯಂಡ್ ಇದ್ರೊಳಗಡೆ ಬರೀ ಮಂಡಕ್ಕಿ ಹಾಕೊಂಡು ನಾನು ತಿನ್ಲಿಕ್ಕೆ ಇಷ್ಟಪಡ್ತೀನಿ, ಚೋಚೋ ಇಲ್ಲದೆ ಇರೋದ್ರಿಂದ. ಇಲ್ಲ ಅಂದರೆ ಮಂಡಕ್ಕಿ ಹಾಕೊಳ್ಳೋದು, ಕಾಫಿ ಕುಡಿಯೋದು ಈ ರೀತಿ ಮಾಡ್ತೀನಿ. ಸೊ ಓಕೆ,
ಇವಾಗ ಹೆಂಗೆ ಅಂದರೆ ಸ್ವಲ್ಪ ಸ್ನ್ಯಾಕ್ಸ್ ಥರನೂ ಆಗಬೇಕು, ಆಮೇಲೆ ಟೀ ಕುಡ್ದಂಗೂ ಆಗಬೇಕು, ಆ ರೀತಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ಇದು ಕಾರ್ನ್ ಸ್ಟಿಪ್ಪರ್ ಇವಾಗ ತೊಳೆದಿಟ್ಟಿದ್ದೀನಿ. ನೆಕ್ಸ್ಟ್ ಇದನ್ನ ಇದಕ್ಕೆ ಹೇಗೆ ಫಿಕ್ಸ್ ಮಾಡೋಣ. ಓಕೆ, ನೆಕ್ಸ್ಟು ಇದು ಜೋಳ ಈ ರೀತಿ ಕವರ್ ಮಾಡಿದ್ದಾರೆ, ಇದೆಲ್ಲ ಫಸ್ಟು ಬಿಚ್ಕೊಡೋಣ. ಓಕೆ, ಇವಾಗ ಇದನ್ನ ಈ ರೀತಿ ಫಿಕ್ಸ್ ಮಾಡಿದಾಯ್ತು. ಇದು ಒಂದ್ಸರಿ ತೊಳೆದಿದ್ದು ಆಯ್ತು. ಇದರಲ್ಲಿ ಈ ಥರ ಸ್ಟಾರ್ಟಿಂಗಿಂದ ಮುಂದೆಯಿಂದ ಈ ರೀತಿ ಮಾಡಬೇಕಂತ ಹೇಳಿದ್ದಾರೆ. ನೋಡೋಣ, ನಾನು ಇದೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಇಲ್ಲಿ ನೋಡಿ, ನಿಜವಾಗ್ಲೂ ತುಂಬಾ ಚೆನ್ನಾಗಿ, ನಾವು ಕೈಯಲ್ಲಿ ಬಿಡಿಸೋದಕ್ಕಿಂತ ತುಂಬಾ ಚೆನ್ನಾಗಿ ಇದು ಬೀಳ್ತಾ ಇದೆ. ಕಾಳೆಲ್ಲ ಚೆನ್ನಾಗಿದೆ. ಓಕೆ ಅಲ್ವಾ? ಈ ಸತಿ ಸಿಂಪಲ್ ಆಗಿ ಈ ರೀತಿ ಫ್ರೆಶ್ ಆಗಿ ತಗೊಬಂದ್ಬಿಟ್ಟು, ನಮ್ಮ ಇಲ್ಲಿ ಸೂಪರ್ ಮಾರ್ಕೆಟ್ ಅಲ್ಲಿ ಎನಿ ಟೈಮ್ ಮುಸ್ಕಿನ ಜೋಳ ಇದ್ದೇ ಇರುತ್ತೆ. ಈ ರೀತಿ ತಂದ್ಬಿಟ್ಟು ಬೇಕಂದಾಗ ಬೇಯಿಸ್ಬಿಟ್ಟು ಮಾಡ್ಕೊಂಡು ತಿನ್ಬೋದು. ಇದೊಂದಿಷ್ಟು ಬ್ಯಾಲೆನ್ಸ್ ಇದೆ, ಇದನ್ನು ಮಾಡ್ಬಿಡ್ತೀನಿ. ನನಗೆ ಹಸಿ ಕಾಳು ತಿನ್ನೋದಂದ್ರೆ ತುಂಬಾ ಇಷ್ಟ. ಸುಮ್ಮನೆ ಏನಿಲ್ಲ, ಸುಮ್ಮನೆ ಈ ರೀತಿ ಒಂದು ರೌಂಡ್ ಮಾಡಿದ್ರೆ ಆಯ್ತು. ಆಕ್ಚುಲಿ ನಾನು ಸ್ವಲ್ಪ ಎಳೆದು ತಂದ್ಬಿಟ್ಟಿದ್ದೀನಿ ಕಾಳು. ನನಗೆ ಬೇಯಿಸಿ ತಿನ್ನೋದಕ್ಕಿಂತ ಇದೇ ಸೂಪರ್ ಅಂತ ಅನ್ಸುತ್ತೆ. ಯಮ್ಮಿ ಯಮ್ಮಿ. ನಮ್ಮ ಮಮ್ಮಿ ಹೋಟ್ಲಲ್ಲಿ ಇದ್ರು. ಒಂದ್ಸರಿ ನನಗೆ ಅಂತಾನೆ ಹಸಿ ಕಾಳು ತಿನ್ನಕ್ಕೆ ಇಲ್ಲ, ಅಮ್ಮ ಯಾರ ಸುಟ್ಕೊಂಡು ತಿಂತಾರೆ ಅಂತ ತಂದೆ. ಅಮ್ಮ ಒಂದ್ಸರಿ ತಂದ್ಕೊಟ್ಟೆ, ಅಮ್ಮಂಗೆ ಫುಲ್ ಇಷ್ಟ ಆಗ್ಬಿಡ್ತು. ಅವಾಗಿಂದ ಅವ್ರು ತಂದ್ಕೊಟ್ಟಿದ್ದಲ್ಲ ಮುಸ್ಕಿನ ಜೋಳ ತಗೊಂಬಾರೆ, ಮಾರ್ಕೆಟ್ಗೆ ಹೋದ್ರೆ ತಂದ್ಕೊಟ್ಟಿದ್ದಿಲ್ಲ ಮುಸ್ಕಿನ ಜೋಳ ತಗೊಂಬಾರೆ ಅಂತ ಕೇಳೋರು ಯಾವಾಗ್ಲೂ. ನಮ್ಮಮ್ಮ ಅದೊಂದೇ ಪಾಪ ಆಸೆ ಪಟ್ಟು ಕೇಳ್ತಾ ಇದ್ದು ಅಂತ ಹೇಳಿದ್ರೆ. ಸಕ್ಕರೆ ಬಾಯಲ್ಲಿ ಇಟ್ಟಂಗಿದೆ ಮುಸ್ಕಿನ ಜೋಳ. ಇದ್ರ ಮುಂದಕ್ಕೆ ಮಾಡಕ್ಕೆ ಬರ್ತಾ ಇಲ್ಲ, ಅಂದ್ರೆ ಅದ್ ರೌಂಡ್ ತಿರ್ಗಿಸ್ಬೇಕಲ್ಲ. ನಾನು ಈ ತರ ಟ್ರೈ ಮಾಡ್ತೀನಿ, ಆಗ್ತಾ ಇಲ್ಲ. ಅವಾಗ ಈ ರೀತಿ ಕೆಳಗಡೆಯಿಂದ ಇದ್ ಮಾಡ್ಬೇಕು. ಸೂಪರ್ ಫ್ರೆಂಡ್ಸ್, ಇಲ್ಲಿ ನೋಡಿ ಫುಲ್ ನೀಟಾಗಿ ಇದನ್ನ ಸರ್ಕಸ್ ಮಾಡ್ಕೊಂಡು ನಾನು ಬಿಡಿಸ್ಕೊಂಡು ಕುತ್ಕೋತಾ ಇದ್ದೆ. ಸೊ ಯೂಸ್ ಆಯ್ತಾ? ಹಾಗಿದ್ರೆ ನಾನು ತಗೊಂಡಿದ್ದಕ್ಕೂ ಸಾರ್ಥಕ ಆಯ್ತು. ಇದನ್ನ ಬೇಯಿಸ್ಬಿಟ್ಟು ಉಪ್ಪಾಕಿ ಬೆಣ್ಣೆ ಹಾಕಿ ಸ್ವಲ್ಪ ಚಾಟ್ ಮಸಾಲ, ಇಲ್ಲ ಅಂತಂದ್ರೆ ನನಗೆ ಸಾಲ್ಟ್ ಬಟರ್ ಎರಡೇ ಇಷ್ಟ ಆಗೋದು. ಈ ಚಾಟ್ ಮಸಾಲ ಅದೆಲ್ಲ ಇಷ್ಟ ಆಗಲ್ಲ. ರಶೀದ್ ನೋಡಿದ್ಯಾ? ನನಗೆ ನಾನು ಪ್ರಾಕ್ಟೀಸ್ ಮಾಡ್ಕೊಂಡೆ ಈ ತರ ಬೇಯಿಸಿದ್ದು ಯಾವಾಗ್ಲೂ ಅವ್ರು ತಿಂತಾ ಇದ್ದು. ನಾನು ಹಸಿ ತಿನ್ನೋದು ನೋಡಿ, ಅದು ಹಾಲ್ ತರ, ಹಸಿ ಹಾಲ್ ತರ ತಿಂದಾಗೆ, ಸ್ವೀಟ್ ಹಾಲ್ ತಿಂದಂಗೆ ಕುಡ್ದಂಗಾಗತ್ತೆ. ಅದ್ರ ಮಜಾನೇ ಬೇರೆ. ಇದನ್ನ ಎಷ್ಟೋ ಜನರಿಗೆ ಹಸಿ ತಿಂದ ಅಭ್ಯಾಸ ಇರಲ್ಲ. ಈ ರೀತಿ ಟ್ರೈ ಮಾಡಿ. ಅಂದ್ರೆ ಈ ಸಿಟಿ ಕಡೆ ಇರೋರೆಲ್ಲ ಫ್ರೀಸರ್ ಅಲ್ಲಿ ಇಟ್ಟಿರೋದನ್ನ ತಂದು ಅದ್ ಚೆನ್ನಾಗಿರಲ್ಲ. ಈ ರೀತಿ ಫ್ರೆಶ್ ಆಗಿರೋ ಕಾಯಿನ, ಅಂದ್ರೆ ಮುಸ್ಕಿನ ಜೋಳನ ತಂದ್ಬಿಟ್ಟು ಈ ರೀತಿ ತಿನ್ನಿ, ಸಕ್ಕತ್ತಾಗಿರುತ್ತೆ. ಬೇಯಿಸಿರೋದಕ್ಕಿಂತ ಇನ್ನೂ ಒಳ್ಳೇದು ಅಂತಾನೆ ಹೇಳ್ಬೋದು. ಸೊ ಓಕೆ, ಇನ್ನು ಎತ್ತಿರ್ತೀನಿ. ನಮ್ಮ ಮನೆಯಲ್ಲಿ ಇದನ್ನ ಅವಲಕ್ಕಿ ಕೇಳ್ತಾರೆ. ಸೊ ಮತ್ತೆ ಇನ್ನೂ ಬೇರೆ ಬೇರೆ ಏನಕ್ಕಾದ್ರೂ ಅಂದ್ರೆ ಹಾಕೋದಕ್ಕೆ ಉಪ್ಪಿಟ್ಟು ಹಾಕು ಅಂತಾರೆ, ಬೇಕಾದ್ರೆ ಎಲ್ಲದಕ್ಕೂ ಮೊಸರನ್ನ ಹಾಕು ಅಂತಾರೆ, ಎಲ್ಲದಕ್ಕೂ ಹಾಕೋಕು ಅಂತ ಇರ್ತಾರೆ. ನಾನು ಅಷ್ಟಕ್ಕರ್ಧ ತಿಂದು ಮುಗಿಸೇ ಬಿಟ್ಟಿರ್ತೀನಿ. ಸೊ ಹೀಗೆ ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ತುಂಬ ಟೈಮ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ ವ್ಲಾಗಲ್ಲಿ ನಮ್ಮ ಮನೆಗೆ ಯಾರೋ ಬರ್ತಾ ಇದ್ದಾರೆ, ವೆಯ್ಟ್ ಮಾಡ್ತಾರೆ ಆ ವ್ಲಾಗ್ನ.
ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ಬ್ಲಾಗ್ನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮತ್ತೆ ಸೀರೆ ಹೇಗಿದೆ ಅದು ಕಲರ್ ಕಾಂಬಿನೇಷನ್ ಮತ್ತೆ ಹೇಗಿದೆ ಅನ್ನೋದನ್ನ ಕೂಡ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಬಾಯ್.